ಇದಿಷ್ಟೇ ಅಲ್ಲ, ಹೇಳಬೇಕು ಅಂತ ಅಂದ್ರೆ ರಾಜ್ಯಕ್ಕಿಂತ ರಾಷ್ಟ್ರ ರಾಜಕಾರಣದಲ್ಲಿ ಈ ಮೀಸಲಾತಿ ಕದನ ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದ ಚುನಾವಣಾ ಕಣದಲ್ಲೂ ಕೂಡ ಬಿಜೆಪಿ ನಾರಿ ಶಕ್ತಿ ಅಸ್ತ್ರವನ್ನ ಪ್ರಯೋಗಿಸಿದೆ. ದೀದಿ ಕೋಟೆಯಲ್ಲಿ ಗರ್ಜಿಸಿದ ಮೋದಿ ಟಿಎಂಸಿ ಮಹಿಳಾ ವಿರೋಧಿ ಅಂತ ಕುಟುಕ್ತಾ ಇದ್ರೆ, ಸಿಎಂ ಮಮತಾ ಬ್ಯಾನರ್ಜಿ ನಾವು ಮಹಿಳೆಯರಿಗೆ ಕೊಟ್ಟಷ್ಟು ಮೀಸಲಾತಿ ನೀವು ಕೊಟ್ಟಿದ್ದೀರಾ ಅಂತ ಅಂಕಿ ಅಂಶಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. प्रस्ताव बहुमत द्वारा पारित नहीं हुआ। महिलाओं के लिए 33% सीट सुरक्षित रखने का कानून नहीं बनने दिया। Delimitation bill is against SC/ST, against the states. They raised slogans when the bill fell. They smiled, they overjoyed when the women reservation bill fell. ಒಬ್ಬರು ಧಿಕ್ಕಾರ ಕೂಗಿದ್ರೆ ಮತ್ತೊಬ್ರು ಜೈಕಾರ ಹಾಕ್ತಿದ್ದಾರೆ. ಮಾತಿಗೆ ಮಾತು, ಏಟಿಗೆ ಎದಿರೇಟು, ಆಕ್ರೋಶ, ಆವೇಶ, ರೋಷಾಗ್ನಿ ದೇಶಾದ್ಯಂತ ಮಹಿಳಾ ಮೀಸಲಾತಿ ಬಿಲ್ ಕಿಚ್ಚು ಕಾವೇರುವಂತೆ ಮಾಡಿದೆ. ದಿನ ಕಳೆದಂತೆ ಮಹಿಳಾ ಮೀಸಲಾತಿ ಬೆಂಕಿ ಜ್ವಾಲಾಮುಖಿಯಂತೆ ರಾರಾಜಿಸ್ತಾ ಇದೆ. ಮಸೂದೆ ಸೋತಿದ್ದನ್ನೇ ಬಿಜೆಪಿ ಚುನಾವಣೆಗೆ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿದೆ. ನಾರಿ ಶಕ್ತಿ ಬಿಲ್ ಸೋಲಿನ ಬಗ್ಗೆ ನಿನ್ನೆ ಮಾತನಾಡಿದ್ದ ಮೋದಿ ವಿಪಕ್ಷಗಳ ವಿರುದ್ಧ ಬೆಂಕಿ ಉಗುಳಿದ್ದರು. ಕಾಂಗ್ರೆಸ್ ಭ್ರೂಣ ಹತ್ಯೆ ಮಾಡಿದೆ ಅಂತ ಆಕ್ರೋಶ ಹೊರಹಾಕಿದ್ದರು. इस ईमानदार प्रयास की कांग्रेस और उसके सहयोगियों ने सदन में पूरे देश के सामने भ्रूण हत्या कर दी है। ಪ್ರಧಾನಿ ಮೋದಿ ಅವರ ಇದೇ ಹೇಳಿಕೆ ವಿಪಕ್ಷಗಳನ್ನ ಕೆರಳುವಂತೆ ಮಾಡಿದೆ. ಮೋದಿ ಹೇಳಿಕೆ ಖಂಡಿಸಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಆಡಳಿತ ಪಕ್ಷದ ಪ್ರತಿಕೃತಿಯನ್ನ ದಹಿಸಿ ಮಹಿಳೆಯರೇ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮಹಿಳಾ ವಿರೋಧಿ ಭಾಜಪ ಮುರ್ದಾಬಾದ್, ಮುರ್ದಾಬಾದ್, ಮುರ್ದಾಬಾದ್. ಮೋದಿ ಸರ್ಕಾರ ವಿಷಯ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಸೋಲಿಸುವಲ್ಲಿ ಟಿಎಂಸಿಯ ಪಾತ್ರ ಅತ್ಯಂತ ಮಹತ್ವದ್ದು. ಕೆಲ ಗೊಂದಲಗಳನ್ನ ಬದಿಗಿಟ್ಟು ಟಿಎಂಸಿ ಕಾಂಗ್ರೆಸ್ ಜೊತೆ ನಿಲ್ತು. ಹೀಗಾಗಿ ಇವತ್ತು ಬಂಗಾಳದಲ್ಲಿ ಇದೇ ವಿಷಯ ಪ್ರಸ್ತಾಪಿಸಿದ ಮೋದಿ ತಾಯಂದರಿಗೆ ಟಿಎಂಸಿ ದ್ರೋಹ ಮಾಡಿದೆ ಅಂತ ಕುಟುಕಿದ್ರು. टीएमसी ने बंगाल की बहनों के साथ एक और धोखा दिया है और इन्होंने महिलाओं के लिए 33% सीट सुरक्षित रखने का कानून नहीं बनने दिया। ಆದ್ರೆ ಮೋದಿ ಆರೋಪಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ನಮ್ಮ ಚುನಾಯಿತ ಸದಸ್ಯರಲ್ಲಿ 37.9% ಮಹಿಳೆಯರು, ರಾಜ್ಯಸಭೆಯಲ್ಲಿ ನಾವು 46% ಮಹಿಳಾ ಸದಸ್ಯರನ್ನ ನಾಮನಿರ್ದೇಶನ ಮಾಡಿದ್ದೇವೆ. ಮಹಿಳಾ ಮೀಸಲಾತಿಯನ್ನ ವಿರೋಧಿಸುವ ಪ್ರಶ್ನೆ ಉದ್ಭವಿಸೋದಿಲ್ಲ ಮತ್ತು ಎಂದಿಗೂ ಉದ್ಭವಿಸೋದಿಲ್ಲ. ನಾವು ವಿರೋಧಿಸಿದ್ದು ಮಹಿಳೆಯರನ್ನ ಗುರಾಣಿಯಾಗಿ ಬಳಸಿಕೊಂಡು ಜಾರಿಗೆ ತರಲು ಯೋಜಿಸ್ತಾ ಇದ್ದ ಡಿಲಿಮಿಟೇಷನ್ ವಿಧೇಯಕವನ್ನ. ಇಷ್ಟು ಮಾತ್ರವಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾರಿ ಶಕ್ತಿ ಬಿಲ್ SC/ST ವಿರೋಧಿ ಅಂತ ಕರೆದಿದ್ದಾರೆ. ಖರ್ಗೆಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷವೇ ಈ ಎರಡು ಸಮುದಾಯಗಳ ವಿರೋಧಿ ಅಂತ ಹೇಳಿದ್ರು. Yesterday, delimitation bill was defeated, and delimitation bill is against SC/ST, against the states. Congress and the India Alliance and their mindset regarding the women reservation bill, and also in a overall, if I can say, against the women, against the OBC, against the SC/ST. ಇನ್ನು ಬಿಲ್ ಸೋತಿದ್ದಕ್ಕೆ ಇಂಡಿಯಾ ಮೈತ್ರಿಕೂಟ ಸಂಭ್ರಮಿಸಿತ್ತು. ಈ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಈ ದೇಶದ ಮಹಿಳೆಯರು ವಿಪಕ್ಷಗಳನ್ನ ಕ್ಷಮಿಸೋದಿಲ್ಲ ಅಂದ್ರು. ಇದಕ್ಕೆ ಅಖಿಲೇಶ್ ಯಾದವ್ ಕೌಂಟರ್ ಕೊಟ್ರು. They raised slogans when the bill fell. They smiled, they overjoyed when the women reservation bill fell. The mothers and sisters of this country will never forget this and will never forgive them. जनता के बढ़ते विरोध आक्रोश से ध्यान हटाने के लिए साजिशन लाए गए तथाकथित महिला आरक्षण बिल की हार भाजपा की हार है। ये भाजपा की बदनीयत की भी हार है।
ಒಟ್ನಲ್ಲಿ ದೇಶದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯ ಜಟಾಪಟಿ ಜೋರಾಗ್ತಾ ಇದೆ. ಚುನಾವಣಾ ಕಣದಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರವಾಗಿಸಿಕೊಂಡಿದೆ. ಆದರೆ ಅದೆಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.